ಸೊ ಫ್ರೆಂಡ್ಸ್, ಇದು ವೇಣು ಮೋಟರ್ ಎಲೆಕ್ಟ್ರಿಕ್ ಸ್ಕೂಟ್ರ್ ಥಂಡರ್ ಮಾಡಲ್. ಸೊ ಇದು ರೆಡ್ ಕಲರಲ್ಲಿ ನಮ್ಮ ವೇಣು ಮೋಟರ್ ಥಂಡರ್ ಮಾಡಲ್. ಇದರಲ್ಲಿ ಫುಲ್ ಚಾರ್ಜಿಂಗ್ ಆದರೆ ಯಾವ ಥರ ಕಾಣಿಸುತ್ತೆ ಚಾರ್ಜರಲ್ಲಿ ನೋಡೋಣ. ನೋಡಿ, ಈ ಥರ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ನಮ್ಮ ಪರ್ಸೆಂಟೇಜ್, ಬ್ಯಾಟ್ರಿ ಪರ್ಸೆಂಟೇಜ್ ಇಲ್ಲಿ ತೋರಿಸ್ತಾ ಇದೆ. 20%, 40%, 60%, 80%, 100% ಕಂಪ್ಲೀಟ್ ಫುಲ್ ಆಗಿದೆ. ಬ್ಯಾಟ್ರಿ ಕಂಪ್ಲೀಟ್ ಫುಲ್ ಚಾರ್ಜ್ ಆಗಿದೆ. ಇಲ್ಲಿ ಫ್ಯಾನು ನಿಲ್ತಾ ಆಗಿದೆ. ಇಲ್ಲಿ USB ಪೋರ್ಟ್ ಇದೆ. ಇದು ಮೀಟ್ರ್ ಚಾರ್ಜಿಂಗ್ ಆಗಿರೋದು, ಕಂಪ್ಲೀಟ್ ಬ್ಯಾಟ್ರಿ ತೋರಿಸ್ತಾ ಇದೆ. ಸೊ ಇದು ಪಾರ್ಕಿಂಗಲ್ಲಿ ಇರುತ್ತೆ. ಕೀ ಆಫ್ ಆನ್ ಮಾಡಿದ ತಕ್ಷಣ ಬ್ರೇಕ್ ಇಲ್ಲ ಅಂದರೆ ಇದು ಪಾರ್ಕಿಂಗ್ ಪುಷ್ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಪಾರ್ಕಿಂಗ್ ರಿಲೀಸ್ ಆಗುತ್ತದೆ. ಇದು ಮೂಡ್ಸು ಫಸ್ಟ್ ಸೆಕೆಂಡ್ ಥರ್ಡ್ ಈ ಥರ ಮೂಡ್ಸ್ ಚೇಂಜ್ ಮಾಡೋಕ್ಕೆ ಬಟನ್ಸ್. ಇದು ಕ್ರೂಸ್ ಕಂಟ್ರೋಲ್ ಬಟನ್. ಇದು ಇಂಡಿಕೇಟರ್. ಇದು ಹೆಡ್ಲೈಟ್ ಹೈ ಬೀಮ್, ಲೋ ಬೀಮ್. ಇದು ಹೆಡ್ಲೈಟ್ ಆನ್ ಮಾಡೋಕ್ಕೆ, ಪಾರ್ಕಿಂಗ್ ಆನ್ ಮಾಡೋಕ್ಕೆ DRLs ಬಟನ್. ಆಮೇಲೆ ಇದು ಫುಟ್ ರೆಸ್ಟ್. ಇದು ಪುಷ್ ಬಟನ್ ಫುಟ್ ರೆಸ್ಟ್ ಲಾಕ್ ಇರುತ್ತೆ. ಪುಷ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಇದು ರಿಲೀಸ್ ಆಗುತ್ತೆ. ಇದು ಲೇಡೀಸ್ ಫುಟ್ ರೆಸ್ಟ್. ಆಮೇಲೆ ನೆಕ್ಸ್ಟ್ ಸೈಡು ಪುಷ್ ಬಟನ್ ಫುಟ್ ರೆಸ್ಟ್ ಇರುತ್ತದೆ. ಪುಷ್ ಮಾಡಿದ ತಕ್ಷಣ ಆರಾಮಾಗಿ ಇದು ಹೊರಗಡೆ ಬರುತ್ತದೆ. ಆಮೇಲೆ ಇದು DRLs ನೋಡಿ. ಇದು 10 ಇಂಚ್ ವೀಲ್ಸ್, ಮ್ಯಾಗ್ ವೀಲ್ ಆ್ಯಂಡ್ ಡಿಸ್ಕ್ ಬ್ರೇಕ್. 10 ಇಂಚ್ ವೀಲ್ಸ್. ಸೊ ಇದು ನಮ್ಮ LED ಇಂಡಿಕೇಟರ್ಸ್. ಇದು ಫ್ರಂಟ್ LED ಇಂಡಿಕೇಟರ್ಸ್ ಇರುತ್ತೆ. LEDಯಲ್ಲಿ ಬ್ಯಾಕ್ ಹಾಲೋಜನ್ ಇಂಡಿಕೇಟರ್ ಇರುತ್ತೆ. ಸೊ ಇಲ್ಲಿ ಹ್ಯಾಂಡ್ಲಲ್ಲೇ ರೈಟ್ ಲೆಫ್ಟು ಇಂಡಿಕೇಟರ್ ಇರುತ್ತದೆ. ಆಮೇಲೆ ಮುಂದ್ಗಡೆ ಹೆಡ್ಲೈಟಲ್ಲಿ ಇದು ಲೋ ಬೀಮ್ ಆನ್ ಮಾಡಿದ್ದೀನಿ. DRLs ಆನಲ್ಲಿದೆ. ಇದು ಲೋ ಬೀಮ್, ಹೈ ಬೀಮ್ ಆನ್ ಮಾಡ್ತೀನಿ. ತುಂಬ ಶಾರ್ಪ್ ಫೋಕಸ್ ಇರುತ್ತದೆ. ಇದು ಹೈ ಬೀಮ್, ಇದು ಲೋ ಬೀಮ್. ತುಂಬಾ ನೈಟಲ್ಲಿ ಬ್ರೈಟ್ನೆಸ್ ತುಂಬಾ ಇರುತ್ತದೆ. ಇದು ರಿವರ್ಸ್ ಮೋಡ್. ಇದು ಪ್ರೆಸ್ ಮಾಡಿಕೊಂಡು ಇಲ್ಲಿ ಆರ್ ಇಂಡಿಕೇಷನ್ ಬರುತ್ತದೆ. ಇದು ಪ್ರೆಸ್ ಮಾಡಿಕೊಂಡೆ ಎಕ್ಸಿಲೇಟರನ್ನು ಕೊಟ್ಟರೆ ರಿವರ್ಸ್ ಆಗಿ ಲಿಮಿಟೆಡ್ ಸ್ಲೋ ಆಗಿ ರಿವರ್ಸ್ ಹೋಗುತ್ತೆ ಗಾಡಿ. ನಮ್ಮ ಥಂಡರ್ ಮಾಡಲಲ್ಲಿ ಇಷ್ಟು ಫೀಚರ್ಸ್ ಇರುತ್ತದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ.